ಭಾರದ್ವಾಜರಿಗೆ ವಿಮಾನ ಇತ್ಯಾದಿಗಳನ್ನು ಮಾಡೋದನ್ನು ಅಗಸ್ತ್ಯರು ಕಳಿಸಿದ್ರು. ಅವರೇ ದಕ್ಷಿಣದಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಶಿವ ಪಾರ್ವತಿಯವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅಗಸ್ತ್ಯರು ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದು ಅವರ ಪಾದ ತೊಳಿತಾರೆ. ಅವರಿಗೆ ಆಕಾಶ ಗಂಗೆಯ ನೇರ ಒಂದು ಅನುಗ್ರಹ ಇತ್ತು. ನನಗೆ ನನ್ನ ತಿಳುವಳಿಕೆಗೆ ಬಂದ ಪ್ರಕಾರ ರಷ್ಯನ್ ಆರ್ಮಿಯವರು ಕಳ್ಳರಿ ಫೈಟನ್ನು ಟ್ರೈನ್ ತಗೊಳ್ತಾ ಇದ್ದಾರೆ. ರೊಂಡವನ್ನು ತುಂಡರಿಸ್ತಾನೆ ಈ ಕಂಪೌಂಡ್ ರಾಯ. ಇವತ್ತು ನಮ್ಮ ಚರಿತ್ರೆಯಲ್ಲಿ ಮಕ್ಕಳಿಗೆ ವಿಷಯವನ್ನು ನಾವು ಹೈಲೈಟ್ ಮಾಡಿ ಹೇಳುವುದಿಲ್ಲ. ಆ ವಿಶ್ರಾಂತಿ ತಗೊಂಡ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷಳಾಗಿ ಮಧುರೆ ಮೀನಾಕ್ಷಿ ಇರ್ಬೋದು ಅಥವಾ ತಾಯಿ ದುರ್ಗೆ ಇರ್ಬೋದು, ಅವನಿಗೆ ಒಂದು ಖಡ್ಗವನ್ನು ಕೊಡ್ತಾರೆ. ಆ ದೇವಿ ಹೇಳ್ತಾಳೆ, ರಾಮ ಧರ್ಮ ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದು ದಕ್ಷಿಣದಲ್ಲಿ. ಸೂಕ್ಷ್ಮ ರೂಪದಲ್ಲಿ ಅವರು ಕೈಲಾಸಕ್ಕೆ ಹೋಗಿ ಬರ್ತಾ ಇದ್ರಂತೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಅಗಸ್ತ್ಯರು ನಮ್ಮ ರಾಷ್ಟ್ರದ ಐಕ್ಯತೆಗೆ ಹೇಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಸರ್. ಇದು ಭಾಳ ದೊಡ್ಡ ಸಬ್ಜೆಕ್ಟು. ಅನಾದಿ ಕಾಲದಲ್ಲಿ ಈ ದಕ್ಷಿಣ ಭಾರತ ಈಗ ಇರುವಾಗ ಇರಲಿಲ್ಲ. ಇದು ಕುಮಾರಿಖಂಡ ಅಂತ ಹೇಳಿ ದೊಡ್ಡ ಭೂಭಾಗ ಸಮುದ್ರದ ಒಳಗೆ ಹೋಗಿದೆ ಅಂತ ಹೇಳ್ತಕ್ಕಂಥ ಒಂದು ನಂಬಿಕೆ ದಕ್ಷಿಣ ಭಾರತೀಯರಿಗೆ ಇದೆ. ಇತ್ತೀಚೆಗೆ ಕೀಲಡಿಯಲ್ಲಿ ನಡೆದಂಥ ಎಸ್ಕವೇಷನ್ನಲ್ಲಿ ಹಲವು ವಿಚಾರಗಳು ಈಗ ಅದು ರುಜುವಾತಾಗ್ತಾ ಇದೆ. ಹಿಂದೆ ಹಳೆ ಮಧುರೆ ಅಂತ ಇತ್ತಂತೆ. ಆ ಹಳೆ ಮಧುರೆಗೆ ಯಾರು ರಾಜ ಅಂತಾರೆ? ಸಾಕ್ಷಾತ್ ಪರಶಿವನೇ ರಾಜ. ಆದರೆ ದಾಕ್ಷಾಯಿಣಿಯ ಒಂದು ಯಜ್ಞಕುಂಡಕ್ಕೆ ಅವಳು ತನ್ನನ್ನು ತಾನು ಬಲಿ ಕೊಡ್ತಾಳೆ. ಆ ನಂತರ ಶಿವ ಕೈಲಾಸಕ್ಕೆ ಹೋದ ಅಂತ ದಕ್ಷಿಣ ಭಾರತ ಅನಾಥವಾಯಿತು. ಮನುಕುಲದ ಉಗಮ ದಕ್ಷಿಣದಲ್ಲಿ ಆಗಿದ್ದಿರ್ಬೋದು ಅಂತ ಹೇಳ್ತಕ್ಕಂಥ ಒಂದು ತರ್ಕನೂ ಇದೆ. ಜ್ವಾಲಾಪುರ ಅಂತ ಹೇಳುವಂಥದ್ದಲ್ಲಿ ಒಂದು ಕಡೆಯಲ್ಲಿ ಈಗ ಕೆಲವು ನಮಗೆ ಇರುವ ಹಿಸ್ಟೋರಿಕಲ್ ಎವಿಡೆನ್ಸಸ್ ಏನು ಸಿಕ್ಕಿದೆ ಅದು ಅದಕ್ಕೆ ತುಂಬ ಪೂರಕವಾಗಿದೆ ಈ ವಾದಕ್ಕೆ. ಇಂಥ ಸಂದರ್ಭದಲ್ಲಿ ಶಿವನ ಪಾರ್ವತಿಯ ಮದುವೆ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತು, ಅಗಸ್ತ್ಯರು ದಕ್ಷಿಣಕ್ಕೆ ಹೋಗುವಂತೆ ಶಿವನು ಆದೇಶಿಸ್ತಾರೆ. ಇದರಲ್ಲಿ ಹಲವು ಉದ್ದೇಶಗಳು ಇದ್ದಿರ್ಬೋದು. ದಕ್ಷಿಣ ಭಾರತದಲ್ಲಿ ಸಂಸ್ಕೃತಿಯನ್ನು ಪುನರ್ಸ್ಥಾಪಿಸೋದು, ಇಲ್ಲಿಯ ಜನರಿಗೆ ಒಂದು ರೀತಿಯ ಗಾಡ್ ಫಾದರ್ ಥರ ಇರೋದು, ಇಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಒಂದು ಸಮಾಜ ನಿರ್ಮಾಣ ಮಾಡೋದು. ಅಗಸ್ತ್ಯರು ಮಾಡಿದಂತಹ ಭಾಳ ದೊಡ್ಡ ಕಾಯಕ ಏನಂತಂದರೆ 3 ರಾಜ ಮನೆತನಗಳನ್ನು ದಕ್ಷಿಣ ಭಾರತದಲ್ಲಿ ಹುಟ್ಟಾಕ್ತಾರೆ. ಪಾಂಡ್ಯರು, ಚೋಳರು ಮತ್ತು ಚೇರರು. ಈ 3 ರಾಜವಂಶ ಬಹಳ ಪ್ರಾಚೀನವಾದಂಥದ್ದು. ಅದು ತ್ರೇತಾಯುಗದಲ್ಲಿದ್ದಂತಹ ರಾಜವಂಶ ಚೋಳರದ್ದು ಮತ್ತು ಪಾಂಡ್ಯರದ್ದು. ದ್ವಾಪರದಲ್ಲಿ ಇತ್ತು. ಅಂತಹ ಒಂದು ರಾಜವಂಶಗಳನ್ನು ಹುಟ್ಟುಹಾಕಿ ಇಲ್ಲಿ ಅವರು ಧರ್ಮದ ಅನ್ವಯ ರಾಜ್ಯಭಾರವನ್ನು ಮಾಡುವ ಹಾಗೆ ಅವರು ಮಾಡಿದರು. ನೀವು ನೋಡ್ಬೋದು ಎಷ್ಟೊಂದು ದೇವಸ್ಥಾನಗಳು ಇವತ್ತು ದಕ್ಷಿಣ ಭಾರತದಲ್ಲಿ ಚೋಳರಿಂದ ಮತ್ತು ಪಾಂಡ್ಯರಿಂದ ನಿರ್ಮಾಣ ಆಗಿದೆ ಅಂತೇಳಿ. ಅದಕ್ಕೆ ಕಾರಣ ಏನಂದರೆ ಅವರ ಮೇಲೆ ಅಗಸ್ತ್ಯರು ಮತ್ತು ಅವರ ಹಿಂಬಾಲಕರಾದಂಥ 18 ಜನ ಸಿದ್ಧರ ಪ್ರಭಾವ. ಚೋಳ ಮತ್ತು ಪಾಂಡ್ಯ ದೊರೆಗಳು ಅವರೇ ಮಹಾನ್ ಸಾಧಕರಾಗಿದ್ದರು. ಸೂಕ್ಷ್ಮ ರೂಪದಲ್ಲಿ ಅವರು ಕೈಲಾಸಕ್ಕೆ ಹೋಗಿ ಬರ್ತಾ ಇದ್ರಂತೆ. ಅಂತಹ ಮಹಾನ್ ಚೇತನಗಳಾಗಿದ್ದರು ಈ ಸಾಮ್ರಾಜ್ಯದ ನಾಯಕರು. ಆದ್ದರಿಂದ ನೀವು ನೋಡಬಹುದು ದ್ವಾಪರದಲ್ಲಿ ಧರ್ಮಕ್ಕೆ ಗ್ಲಾನಿಯಾಗಿದ್ದು ಉತ್ತರ ಭಾರತದಲ್ಲಿ. ಶಿಶುಪಾಲಾದಿಗಳು ಕಂಸಾದಿಗಳು ಇದ್ದಿದ್ದು ಉತ್ತರ ಭಾರತದಲ್ಲಿ. ದಕ್ಷಿಣ ಭಾರತದಲ್ಲಿ ಏನೂ ತೊಂದರೆ ಇರಲಿಲ್ಲ. ಕೃಷ್ಣ ದಕ್ಷಿಣಕ್ಕೆ ಬರುವಂತಹ ಪ್ರಮೇಯನೇ ಇದ್ದಿಲ್ಲ. ಅದಕ್ಕೆ ಯಾರು ಕಾರಣ? ಅಗಸ್ತ್ಯರು ಕಾರಣ. ಅಗಸ್ತ್ಯರಂಥ ಧರ್ಮಗುರುಗಳು ಆ ಕಾಲದಲ್ಲಿ ಇದ್ದರು. ಒಂದು ಸಲ ಏನಾಗುತ್ತೆ, ಈ ಕೃಷ್ಣನ ಬಾಲಲೀಲೆಗಳು ಅಗಸ್ತ್ಯರ ಕಿವಿಯನ್ನು ಮುಟ್ಟುತ್ತವೆ. ಅಗಸ್ತ್ಯರಿಗೆ ಅಯ್ಯೋ ನಾನು ನೋಡಬೇಕಿತ್ತಲ್ಲ ಅಂತ. ಆದರೆ ವಿಂಧ್ಯವನ್ನು ದಾಟಿ ಹೋಗುವಾಗಿಲ್ಲ. ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ, ಯು ವಿಲ್ ಹ್ಯಾವ್ ಎ ಡಿವೈನ್ ಕನೆಕ್ಟಿವಿಟಿ ವಿತ್ ಲಾರ್ಡ್ ಕೃಷ್ಣ, ನೀನು ದಕ್ಷಿಣಕ್ಕೆ ಬಾ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ದಕ್ಷಿಣಕ್ಕೆ ಬರ್ತಾರೆ, ನಾವು ಒಬ್ಬನೇ ಬರೋಕ್ಕಾಗಲ್ಲ, ನನಗೆ ಗೋಗಳು ನನ್ನ ಒಟ್ಟಿಗೆ ಬರ್ತವೆ ಅಂತ. ಈಗ ಇಲ್ಲಿ ಗುಂಡ್ಲುಪೇಟೆ ಹತ್ರ ಹಿಮವದ್ ಗೋಪಾಲಕೃಷ್ಣ ದೇವಸ್ಥಾನದ ಒಂದು ಸ್ಟೋರಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಆ ಹಿಮವದ್ ಗೋಪಾಲಕೃಷ್ಣ ಅಗಸ್ತ್ಯರಿಗೆ ದರ್ಶನ ಕೊಡಲಿಕ್ಕೋಸ್ಕರ ಅಂದು ಕೃಷ್ಣ ಅವತರಿಸಿದ ಜಾಗ ಅದು. ಒಬ್ಬನೇ ಬಂದಿಲ್ಲ, ಗೋಗಳ ಸಮೇತ. ಇವತ್ತು ನೋಡ್ಬೋದು ಅಲ್ಲಿ ಎಷ್ಟು ಪಶುಗಳಿದೆ ಆ ಜಾಗದಲ್ಲಿ ಅಂತ ಹೇಳಿ. ಹಿಮವದ್ ಗೋಪಾಲಕೃಷ್ಣ ಅವತಾರ ಅಲ್ಲಿ ಆಯಿತು. ಇಲ್ಲಿ ನಾನು ಈ ವಿಷಯವನ್ನು ನಮಗೆ ಯಾಕೆ ಹೇಳ್ತೇನೆ ಅಂತಂದರೆ, ಅಂತಹ ಒಂದು ಧರ್ಮದ ಅನ್ವಯ ಸಾಮ್ರಾಜ್ಯವನ್ನು ಇಲ್ಲಿ ನಡೆಸ್ತಕ್ಕಂಥ ಅರಸರನ್ನು ಅವರನ್ನು ಪಬ್ಲಿಕ್ ಅಕೌಂಟಬಿಲಿಟಿ ಸಮೇತ ಅಗಸ್ತ್ಯರು ಮಾಡ್ತಾಯಿದ್ರು. ದೇ ವರ್ ಮೇಡ್ ಅಕೌಂಟೇಬಲ್ ಟು ದಿ ಪಬ್ಲಿಕ್. ಅಂತಹ ಒಂದು ಅರಸರು ಇರುವಾಗ ನಿಮಗೊಂದು ಪ್ರಶ್ನೆ ಬರ್ಬೋದು, ರಾವಣನೊಟ್ಟಿಗೆ ಯುದ್ಧ ಮಾಡುವಾಗ ಯಾಕೆ ಪಾಂಡ್ಯರಾಜರು ಅವನಿಗೆ ಸಾಥ್ ಕೊಟ್ಟಿಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ. ಇವತ್ತು ಭಾರತ ಮತ್ತು ಇಸ್ರೇಲ್ ತುಂಬ ಹತ್ತಿರ ಇದೆ. ನಾವು ಅದರಲ್ಲಿ ವಿಶೇಷವಾಗಿ ಭಾರತದ ಎಲ್ಲ ಹಿಂದೂಗಳು ಇಸ್ರೇಲನ್ನು ನಾವು ಲೈಕ್ ಮಾಡ್ತೀವಿ. ಈಗ ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಆಗ್ತಾರೆ. ಆದರೆ ನಾವು ಯಾರು ಭಾರತೀಯ ಸೈನಿಕರನ್ನು ನಾವು ಇಸ್ರೇಲ್ ಪರವಾಗಿ ಕಳ್ಸೋಕ್ಕಾಗೋದಿಲ್ಲ. ಯಾಕಂದರೆ ಇರಾನ್ನೊಟ್ಟಿಗೂ ನನಗೆ ಒಳ್ಳೆಯ ಸಂಬಂಧ ಇದೆ.
ಪಾಂಡ್ಯರಿಗೆ ಮತ್ತು ಈ ರಾವಣನಿಗೆ ಮಧ್ಯದಲ್ಲಿ ಸಂಘರ್ಷ ಆದಾಗ ಅಗಸ್ತ್ಯರು ಅವರಿಗೆ ಒಬ್ಬರಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ರಂತೆ. ಪರಸ್ಪರ ಒಬ್ಬರಿಗೊಬ್ಬರು ಯುದ್ಧ ಮಾಡಬಾರ್ದು, ಲಂಕೆಗೆ ಪಾಂಡ್ಯರು ಹೋಗಬಾರ್ದು, ಅವನು ಇಲ್ಲಿಗೆ ಬರಬಾರ್ದು ಅಂತ. ಅವನ ದೂತರು ಬರ್ತಾ ಇದ್ರು. ಈಗ ಏನು ಟೆರರಿಸ್ಟ್ಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾ ಇದ್ರು, ಅದೇ ಥರ ಈ ರಾವಣನ ಮಾರಿಚಾದಿಗಳು ಇಲ್ಲಿ ಬಂದು ದಾಂಧಲೆ ಎಬ್ಬಿಸ್ತಾ ಇದ್ರು, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಯವರು ಶ್ರೀರಾಮನ ಅವತಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ರಾಮನ ಅವತಾರ ಆಗುತ್ತೆ. ರಾಮ ಧರ್ಮ ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದು ದಕ್ಷಿಣದಲ್ಲಿ, ಉತ್ತರದಲ್ಲಿ ಆಗ ಚೆನ್ನಾಗಿತ್ತು ಅವಾಗ. ಇದು ನಮಗೆ ತ್ರೇತಾಯುಗ ಮತ್ತು ದ್ವಾಪರದ ಎರಡು ವ್ಯತ್ಯಾಸಗಳು. ಅಂದರೆ ಇಲ್ಲಿ ಅಗಸ್ತ್ಯರು ಯಾವ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಒಂದು ಧರ್ಮಯುಕ್ತವಾದಂತಹ ಈ ಸಾಮ್ರಾಜ್ಯಗಳು ಮೈತಳಿಯುವಾಗ ಮಾಡಿದ್ರು, ಯಾವಾಗ ಧರ್ಮದ ಗ್ಲಾನಿ ಆಯಿತು ಆವಾಗ ಭಗವಂತನ ಅವತಾರಕ್ಕಾಗಿ ಹೇಗೆ ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತ ನಾವು ನೋಡ್ಬೋದು. ಇದು ಅಲ್ಲದೆ ಅಗಸ್ತ್ಯರು ಹಲವು ಸಾಮ್ರಾಜ್ಯಗಳಿಗೆ, ಬೇರೆ ಸಾಮ್ರಾಜ್ಯಗಳಿಗೂ ಅವರು ಉದಯ ಕಾರಣಕರ್ತರಾಗಿದ್ದಾರೆ. ಇವತ್ತು ನಾವು ಬಾದಾಮಿ ನೋಡ್ಬೋದು, ಚಾಲುಕ್ಯರ ಕ್ಯಾಪಿಟಲ್ ಅದು. ಅಲ್ಲಿ ದೀರ್ಘ ತಪಸ್ಸನ್ನು ಅಗಸ್ತ್ಯರು ಮಾಡಿದರು. ಅಲ್ಲಿ ವಾತಾಪಿ ಇಲ್ವರನ್ನು ನಾಶ ಮಾಡಿದ ನಂತರ ಅಗಸ್ತ್ಯರು ಧ್ಯಾನಾರೂಢರಾಗ್ತಾರೆ. ವಾತಾಪಿ ಇಲ್ವರನ್ನು ನಿಗ್ರಹಿಸಿದ ನಂತರ ಅಗಸ್ತ್ಯರಲ್ಲಿ ತಪಸ್ಸು ಮಾಡ್ತಾರೆ. ಅಲ್ಲಿ ಇವತ್ತಿಗೂ ಬಹಳ ದೊಡ್ಡ ಅಗಸ್ತ್ಯ ತೀರ್ಥ ಕೆರೆ ಇದೆ ಅಲ್ಲಿ. ಮತ್ತು ಮುಂದಕ್ಕೆ ಚಾಲುಕ್ಯರ ಒಂದು ವಂಶ ಆಡಳಿತ ಹಿಡಿತಾರೆ. ಅವರೇ ರಾಜ ಪರಂಪರೆ ಶುರುವಾಗುತ್ತೆ. ಚಾಲುಕ್ಯರು ಅಗಸ್ತ್ಯರ ಬಗ್ಗೆ ಗೊತ್ತಿತ್ತಾ ಅಂತ ಹೇಳೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ಬೋದು. 2 ಅಗಸ್ತ್ಯೇಶ್ವರ ದೇವಸ್ಥಾನಗಳನ್ನು ಚಾಲುಕ್ಯರು ಕಟ್ಟಿದ್ದಾರೆ. ಕಾಲಗರ್ಭದಲ್ಲಿ ಹಿಂದಿನ ವಿಷಯಗಳು, ಮಾಹಿತಿಗಳು ನಮಗೆ ಹೊರಟೋಗಿದೆ. ನೀವು ಬಾದಾಮಿಯ ದೇವಸ್ಥಾನ ಇದೆ, ಅಲ್ಲಿ ಗುಹಾ ದೇವಾಲಯಗಳು, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಟರಾಜನನ್ನ ಸಮೇತ ಅವರು ಮಾಡಿದರು. ಹೆಚ್ಚಿನ ವಿಗ್ರಹಗಳಿದೆಯಲ್ಲ, ಅಗಸ್ತ್ಯರು ಪೂಜಿಸಿದಂಥ ವಿಗ್ರಹಗಳೇ ಅಲ್ಲಿ ಕಾಣ್ತಾ ಇವೆ. ಅದರಲ್ಲಿ ಒಂದು ವಿಶೇಷವಾದಂಥ ಗಣಪತಿ ವಿಗ್ರಹ ಇತ್ತು. ಅದನ್ನು ಪಲ್ಲವ ರಾಜ ತಗೊಂಡೋಗಿ ತಮಿಳುನಾಡಿಗೆ ಅಲ್ಲಿ ಹೋಗಿ ಸ್ಥಾಪನೆ ಮಾಡ್ತಾನೆ. ಈಗ ವಾತಾಪಿ ಗಣಪತಿ ಅಂತ ಹೇಳುವಂಥ ಒಂದು ಶ್ಲೋಕವನ್ನು ತಮಿಳಿನ ದೊಡ್ಡ ರಚನೆಕಾರರು ಅದನ್ನು ಮಾಡ್ತಾರೆ. ಇವತ್ತು ಸಂಗೀತಗಾರರೆಲ್ಲ ಅದನ್ನು ಹಾಡ್ತಾರೆ. ಆ ರೀತಿಯಾಗಿ ಒಂದು ಚಾಲುಕ್ಯರಿಗೂ ಅಗಸ್ತ್ಯರಿಗೂ ಇರುವಂತಹ ಸಂಬಂಧವನ್ನು ನಾವು ಕಾಣ್ಬೋದು. ಇನ್ನು ಮಲ್ಕೇಡ, ಅದು ರಾಷ್ಟ್ರಕೂಟರ ಕ್ಯಾಪಿಟಲ್ ಆಗಿತ್ತು. ಅದು ಅಗಸ್ತ್ಯರ ತಪಸ್ಸಿನ ಜಾಗ. ಇವತ್ತು ಉತ್ತರಾದಿ ಮಠದ ಏನು ಅಲ್ಲಿ ಕ್ಷೇತ್ರ ಇದೆ, ಅದು ಮೂಲತಃವಾಗಿ ಅಗಸ್ತ್ಯನ ತಪಸ್ಸಿನ ಜಾಗ. ಅಲ್ಲಿ ಒಂದು ದೊಡ್ಡ ಲೀನೇಜ್ ಆಫ್ ರಾಯಲ್ ಫ್ಯಾಮಿಲಿ ಇಲ್ಲಿ ಪ್ರಾರಂಭ ಆಗುತ್ತೆ. ಅವರು ಈಗಿನ ಆಂಧ್ರ ಪ್ರದೇಶ, ಒರಿಸ್ಸಾ ತನಕನೂ ರೂಲ್ ಮಾಡಿದರು ರಾಷ್ಟ್ರಕೂಟರು. ಇನ್ನು ಕೋಸ್ಟಲ್ ಲೈನಿಗೆ ಬಂದಾಗ ಚೇರರು ಕೇರಳದ ಬಹುಭಾಗವನ್ನು ಅವರು ಆಳ್ತಾಯಿದ್ರು. ಇನ್ನು ಕರ್ನಾಟಕದ ಕೋಸ್ಟಲ್ ಲೈನನ್ನು ಆಳುಪ ಅರಸರು ಆಳ್ತಾಯಿದ್ರು. ಆಳುಪ ಅರಸರಿಗೂ ಅಗಸ್ತ್ಯರಿಗೂ ನಾವು ಸಂಬಂಧವನ್ನು ಕಾಣಬಹುದು. ಆಳುಪ ಅರಸರು 2000 ವರ್ಷಗಳಿಗಿಂತ ಹೆಚ್ಚು ಕಾಲ ಆಡಿದ್ದಾರೆ. ಮೂಲತಃವಾಗಿ ಅವರ ರಾಜಧಾನಿ ಮಂಗಳೂರಿನ ಸಮೀಪದ ಪೊಳಲಿಯಲ್ಲಿತ್ತು. ಈ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ನೀವು ನೋಡ್ಬೋದು. ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನವೂ ಇದೆ. ಅದು ಅಗಸ್ತ್ಯರ ತಪಸ್ಸಿನ ಕ್ಷೇತ್ರ ಆಗಿತ್ತು. ಪೊಳಲಿ ರಾಜರಾಜೇಶ್ವರಿ ವಿಗ್ರಹವನ್ನು ಇದೇ ರೀತಿ ಈ ತಮಿಳುನಾಡಿನಲ್ಲಿ ಯಾವ ರೀತಿ ಈ ಮೂಲಿಕೆಗಳಿಂದ ವಿಗ್ರಹವನ್ನು ಮಾಡ್ತಾಯಿದ್ರು ಅದೇ ರೀತಿಯಿಂದ ಮಾಡಿದ್ದಾರೆ. ಮೋಸ್ಟ್ಲಿ ಅಗಸ್ತ್ಯರ ಶಿಷ್ಯಂದರು ಅಥವಾ ಅಗಸ್ತ್ಯರು ಅದನ್ನು ಮಾಡಿರಬಹುದು. ಯಾಕಂದರೆ ಅಗಸ್ತ್ಯರ ಪೆರುನೂಲು ಕಾವ್ಯದಲ್ಲಿ ಈ ಭೂಭಾಗದಲ್ಲಿ ಅಗಸ್ತ್ಯರು ತಮ್ಮ ಶಿಷ್ಯಂದಿರೊಟ್ಟಿಗೆ ಭೋಗರು ಇತ್ಯಾದಿ ನಾಥಪಂಥದ ಅನುಯಾಯಿಗಳು ಸಮೇತ ಅಲ್ಲಿ ಪ್ರವಾಸ ಮಾಡಿದ್ದಕ್ಕೆ ವಿಷಯಗಳನ್ನು ದಾಖಲಿಸಿದ್ದಾರೆ. ಆ ರೀತಿಯಾಗಿ ಬೇರೆ ಬೇರೆ ಮನೆತನಗಳ ಒಂದು ಇದನ್ನು ಅಗಸ್ತ್ಯರ ಪ್ರಭಾವವನ್ನು ನಾವು ಅಲ್ಲಿ ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯವನ್ನು ವಿದ್ಯಾರಣ್ಯರು ಸ್ಥಾಪಿಸ್ತಾರೆ. ಈ ವಿಜಯನಗರ ಸಾಮ್ರಾಜ್ಯ ಅಕ್ಕ ಮತ್ತು ಬುಕ್ಕರ ಸ್ಥಾಪನೆ ಮಾಡಿದ ನಂತರ ದಕ್ಷಿಣದಲ್ಲಿ ಮಧುರೈನಲ್ಲಿ ಮಧುರೆ ಸುಲ್ತಾನ್ ಅನ್ನೋನು ಪಾಂಡ್ಯ ರಾಜನನ್ನು ಕೊಂದು ಮಧುರೆಯನ್ನು ಕೈವಶ ಮಾಡ್ತಾನೆ. ಅಲ್ಲಿ ಎಲ್ಲ ಗುಡಿಗಳನ್ನು, ದೇವಾಲಯಗಳನ್ನು ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ವಿಷಯ ಕಂಬಣ್ಣರಾಯ ಅಂತ ಈ ಅಕ್ಕಬಕ್ಕರ ನಂತರ ಆಡಳಿತಕ್ಕೆ ಬಂದಂಥ ಅರಸನ ಕಿವಿಗೆ ಬೀಳುತ್ತೆ. ತನ್ನ ವಂಶದ ಏನು ಅಜೆಂಡಾಗಳಿದೆ, ಹಿಂದೂ ಹಿತರಕ್ಷಣೆ, ಅದರಂತೆ ಅವನು ದಂಡೆತ್ತಿ ಮಧುರೆ ಕಡೆಗೆ ಹೋಗ್ತಾನೆ. ಆ ಹೋಗುವ ಸಂದರ್ಭದಲ್ಲಿ ಎಲ್ಲಿಯೋ ಕಡೆ ವಿಶ್ರಾಂತಿ ತೆಗೆಯುವಾಗ ಆ ವಿಶ್ರಾಂತಿ ತಗೊಂಡ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷಳಾಗಿ, ಮಧುರೆ ಮೀನಾಕ್ಷಿ ಇರ್ಬೋದು ಅಥವಾ ತಾಯಿ ದುರ್ಗೆ ಇರ್ಬೋದು, ಅವನಿಗೆ ಒಂದು ಖಡ್ಗವನ್ನು ಕೊಡ್ತಾರೆ. ಆ ದೇವಿ ಹೇಳ್ತಾಳೆ, ಇದು ಪಾಂಡ್ಯರು ಬಳಸಿದಂಥ ಖಡ್ಗ ಇದು ಅಂತ. ಸಾಕ್ಷಾತ್ ಶಿವ ಮೂಲತಃವಾಗಿ ಹಿಡಿದಂಥ ಖಡ್ಗ ಅದು.
ಇದನ್ನು ಅಗಸ್ಯರ ಅಣತಿಯಂತೆ ನಾನು ನಿನಗೆ ಕೊಡ್ತೇನೆ ಅಂತ. ಇದಕ್ಕೆ ಉಲ್ಲೇಖ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಗಂಗಾದೇವಿ ಅಂತ ಹೇಳಿದರೆ ಕಂಬಂಡ್ರಾಯನ ಹೆಂಡತಿ. ಅವಳು ಮಧುರೆ ವಿಜಯಂ ಅಂತ ಹೇಳುವಂತಹ ಒಂದು ಬಹಳ ದೊಡ್ಡ ಸಂಸ್ಕೃತ ಸಾಹಿತ್ಯವನ್ನು, ಕಾವ್ಯವನ್ನು ಬರೆದಿದ್ದಾಳೆ. ಅದರಲ್ಲಿ ಪೂರ್ತ ಉಲ್ಲೇಖ ಇದೆ. ಇದೇ ಖಡ್ಗದಿಂದ ಆ ಮಧುರೆ ಸುಲ್ತಾನನ ರೊಂಡವನ್ನು ತುಂಡರಿಸ್ತಾನೆ ಈ ಕಂಪಂಡ್ರಾಯ. ಇವತ್ತು ನಮ್ಮ ಚರಿತ್ರೆಯಲ್ಲಿ ಮಕ್ಕಳಿಗೆ ಈ ವಿಷಯವನ್ನು ನಾವು ಹೈಲೈಟ್ ಮಾಡಿ ಹೇಳುವುದಿಲ್ಲ. ನಾವು ಈ ವಿಷಯವನ್ನು ಹೇಳಿದ್ರೆ ನಮ್ಮ ಮಕ್ಕಳು ಎಲ್ಲಿ ಅವರ ಸಂಸ್ಕೃತಿ ಅವರಿಗೆ ಅರಿವಾಗಿ ಗೌರವದ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಬಹುದು ಅಂತ ಹೇಳುವ ಒಂದು ಇದರಿಂದ ನಮ್ಮ ಲೆಫ್ಟಿಸ್ಟ್ಗಳು ಈ ವಿಷಯವನ್ನು ನಮ್ಮ ಹಿಸ್ಟ್ರಿಯಿಂದ ತೆಗೆದಿದ್ದಾರೆ. ಆದರೆ ಮಧುರೆ ವಿಜಯಂ ಕೃತಿ ಇದೆಯಲ್ಲ, ಗಂಗಾದೇವಿ ಬರೆದಿದ್ದು, ಸಂಸ್ಕೃತದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ವ್ಯಾಕರಣಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟಂತಹ ಗ್ರಂಥ. ಅದನ್ನು ಭಾಳಷ್ಟು ಸಂಸ್ಕೃತ ಕಾಲೇಜುಗಳಲ್ಲಿ ಇವತ್ತು ಪಠ್ಯವನ್ನಾಗಿ ಮಾಡಿದ್ದಾರೆ. ಬಂಧುಗಳೇ, ಇದೆಲ್ಲವನ್ನು ನಾವು ನೋಡಿದ್ರೆ ಒಂದು ಅಂಶ ಅಂತೂ ಗೊತ್ತಾಗುತ್ತೆ. ದಕ್ಷಿಣದಲ್ಲಿ ಇವತ್ತು ಉತ್ತರ ಭಾರತಕ್ಕಿಂತ ಹೆಚ್ಚು ಈ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಲೈವ್ ಆಗಿ ಇರಬೇಕಾದ್ರೆ ಅದಕ್ಕೆ ಅಗಸ್ಯರೇ ಕಾರಣ. ಉತ್ತರ ಭಾರತದಲ್ಲಿ ಇವತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳಿದೆ. ಅದು ಕಾಶಿ ಇರ್ಬೋದು, ಪ್ರಯಾಗ ಇರ್ಬೋದು, ಅಥವಾ ಉಜ್ಜಯಿನಿ ಇರ್ಬೋದು. ಆದರೆ ದೇವಾಲಯಗಳ ಮಟ್ಟಿಗೆ ನೋಡೋದಾದರೆ ದಕ್ಷಿಣ ಭಾರತದ ದೇವಾಲಯಗಳಷ್ಟು ದೊಡ್ಡ ದೇವಾಲಯಗಳು ಅಲ್ಲಿ ಇಲ್ಲ. ಅದಕ್ಕೆ ಕಾರಣ ಏನಂದರೆ ಇಸ್ಲಾಂ ಅಲ್ಲಿ ಇನ್ವೆಷನ್ ಮಾಡುವಾಗ ಹೆಚ್ಚಿನ ಭೂಭಾಗ ಅವರ ಒಂದು ದಾಳಿಗೆ ಒಳಪಟ್ಟಿದೆ. ದಕ್ಷಿಣದಲ್ಲಿ ಸಮೃದ್ಧವಾದಂತಹ ದೃಢವಾದಂತಹ ರಾಜರು ಇಲ್ಲಿ ಇದ್ದಿದ್ದರಿಂದ ಬಹುಕಾಲ ಈ ದಾಳಿಯನ್ನು ತಡೆದಿಟ್ಟಿದ್ದಾರೆ. ಇದಕ್ಕೆ ನಾವು ಅಗಸ್ಯರ ಒಂದು ವಿಶೇಷವಾದ ಕೊಡುಗೆಯನ್ನು ನಾವು ನೋಡ್ಬೋದು. ಬಂಧುಗಳೇ, ಅಗಸ್ಯರು ಅಂತಿಂಥವರಲ್ಲ. ಅವರು ಪ್ರಯಾಗದಲ್ಲಿ ಇದ್ದಂತಹ ಅವರ ವಿಶ್ವವಿದ್ಯಾನಿಲಯದಲ್ಲಿ ಅವರು ಆಯುಧಗಳನ್ನು ತಯಾರಿಸ್ತಾ ಇದ್ರು. ಅಗ್ನಿವೇಶ ಅಂದರೆ ದ್ರೋಣನ ಗುರು. ಮೋಸ್ಟ್ ಡಿಸ್ಟ್ರಕ್ಟಿವ್ ವೆಪನನ್ನು ಮಾಡೋದನ್ನು ಅಗ್ನಿವೇಶನಿಗೆ ಕಳಿಸಿದ್ರು ಅಗಸ್ಯರು. ಭಾರದ್ವಾಜರಿಗೆ ವಿಮಾನ ಇತ್ಯಾದಿಗಳನ್ನು ಮಾಡೋದನ್ನು ಅಗಸ್ಯರು ಕಳಿಸಿದ್ರು. ಅವರೆಲ್ಲ ಅಗಸ್ಯರ ಗುರುಕುಲದ ಸ್ಟೂಡೆಂಟ್ಗಳು. ಅಗಸ್ಯರದು ಬಹಳ ದೊಡ್ಡ ಗುರುಕುಲ ಕಾಶಿಯಲ್ಲಿಯೂ ಇತ್ತು. ಜಮದಗ್ನಿಯೂ ಅವರ ಸ್ಟೂಡೆಂಟೇ, ವಿಶ್ವಾಮಿತ್ರನೂ ಅವರ ಸ್ಟೂಡೆಂಟೇ. ಈ ರೀತಿಯಾಗಿ ರಾಜರ ವಂಶದವರನ್ನು ಅಗಸ್ಯರು ಸಮಾಜದ ರಕ್ಷಣೆಗೋಸ್ಕರ ಅನಾದಿ ಕಾಲದಿಂದ ತಯಾರು ಮಾಡಿಕೊಂಡು ಬಂದಿದ್ದಾರೆ. ಅಂತಿಂಥವರಲ್ಲ. ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಮಿಲಿಟರಿಗೆ ಹೋಗೋದು ಕೊಡಗಿನಿಂದಲೇ. ಕಾವೇರಿ ತಾಯಿ ಮಕ್ಕಳೇ. ಅಗಸ್ಯರಿಗೆ ಒಂದು ಕಡೆಯಿಂದ ವೇದ ಉಳಿಸಬೇಕು, ಇನ್ನೊಂದು ಕಡೆ ಕ್ಷಾತ್ರಧರ್ಮವೂ ಇರಬೇಕು. ಅದು ಎರಡೂ ಇದ್ರೇ ಸಮಾಜ ಉಳಿಯೋದು. ಆದರೆ ಕಟ್ಟ ಕಡೆಯ ಸಮಾಜದ ವ್ಯಕ್ತಿ ತನಕ ಅಗಸ್ಯರು ರೀಚ್ ಆಗಿದ್ದಾರೆ. ಬಂಧುಗಳೇ, ಇವತ್ತು ವನವಾಸಿ ಕ್ಷೇತ್ರಕ್ಕೆ ಹೋದರೆ ಹಲವು ಟ್ರೈಬಲ್ಸನ್ನು ನಾವು ಕಾಣ್ಬೋದು. ಆ ಕಾನಿ ಅಂತ ಒಂದು ಟ್ರೈಬಲ್ಲು ಬುದಿಗೆ ಬೆಟ್ಟದಲ್ಲಿದ್ದಾರೆ. ದಕ್ಷಿಣದ ಭಾರತದ ತುದಿಯ ಕಾಡುಗಳು. ಅವರು ಅಗಸ್ಯರನ್ನು ತಂದೆ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದರೆ ಅಲ್ಲಿ ಅಗಸ್ಯನ ತಪಸ್ಸಿನ ಕ್ಷೇತ್ರ ಇದೆ, ದೊಡ್ಡ ಸಂಪಿಗೆ ಮರ. ಇನ್ನು ಅವರು ಕೊಡುವ ಔಷಧಿಗಳು ಇದೆಯಲ್ಲ, ಟ್ರೈಬಲ್ಸ್ ಭಾಳ ಜನ ಔಷಧಿಗಳನ್ನು ಕೊಡ್ತಾರೆ. ನಮ್ಮಲ್ಲಿ ಕಾಡು ಕುರುಬರದು ದೊಡ್ಡ ದೊಡ್ಡ ಈ ಔಷಧಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳಿದೆ. ಅದಕ್ಕೆಲ್ಲ ಮೂಲ ಅಗಸ್ಯರು. ಆ ರೀತಿಯಾಗಿ ಅಗಸ್ಯರು ಸುದೃಢ ಸಮಾಜವನ್ನು ಕಟ್ಟೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತಾಯಿದ್ರು. ನೀವು ಹೇಳಿದಾಗೆ ಅಗಸ್ತ್ಯ ಮಹಾಮುನಿಗಳು ಅಪಾರವಾದ ಒಂದು ಕೊಡುಗೆನೇ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಬಂಧುಗಳೇ, ಅಗಸ್ಯರದ್ದು ಇನ್ನೂ ಒಂದು ಕೊಡುಗೆ ಇದೆ. ಅದು ನಮ್ಮ ಸಮಾಜ ಉಳಿವಿಗೆ ಕಾರಣ ಆಗಿದೆ. ಅದು ಯಾವುದು ಅಂದರೆ ಕಳರಿ ಫೈಟ್, ಮಾರ್ಷಲ್ ಆರ್ಟ್. ಉತ್ತರ ಭಾರತದ ನಾವು ದೊಡ್ಡ ದೊಡ್ಡ ಜೈಂಟ್ಗಳನ್ನು ನೋಡಿದ್ದೇವೆ. ಅಫ್ಘಾನಿಸ್ತಾನದವನು ಬಂದರೆ ಅವನು 6 ಅಡಿ 7 ಅಡಿ ಇರ್ತಾನೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಕುಳ್ಳರು 5 ಅಡಿ 3 ಇಂಚು 5 ಅಡಿ 4 ಇಂಚು ಇರ್ತೇವೆ. ನಮಗೆ ಕಾನ್ಫ್ರಂಟೇಷನ್ ಆದರೆ ಹೌ ಟು ಡಿಫೆಂಡ್. ಶಿವಾಜಿ ಅಫಜಲ್ ಖಾನನನ್ನು ಸಂವರಿಸಿದಾಗ ನಮಗೆ ತೋರಿಸಿದ್ದ ಯಾವ ರೀತಿ ಮರ್ಮ ವಿದ್ಯೆಗಳು ಗೊತ್ತಿದ್ರೆ ನಾವು ಬದುಕಬಹುದು ಅಂತ ಹೇಳಿ. ಈ ಮರ್ಮ ವಿದ್ಯೆಗಳ ಜನಕ ಅಗಸ್ಯರಿ. ಕಳರಿ ಫೈಟ್ ಅಂತಕ್ಕಂಥದ್ದಲ್ಲಿ ಉದ್ದನೇ ವ್ಯಕ್ತಿಗಿಂತ ಕುಳ್ಳ ವ್ಯಕ್ತಿ ಹೆಚ್ಚು ಅಡ್ವಾಂಟೇಜಸ್ ಸ್ಥಿತಿಯಲ್ಲಿ ಇರ್ತಾನೆ ಅಗಸ್ಯರು. ಯಾಕಂದ್ರೆ ಮರ್ಮಗಳನ್ನು ಯು ಕ್ಯಾನ್ ಹಿಟ್ ದ ಮರ್ಮಸ್. ಅವನ ಮೇಲೆ ಅಫಜಲ್ ಖಾನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ, ಶಿವಾಜಿಯವನ ಹೊಟ್ಟೆಯನ್ನು ಬಗ್ಗದ. ಇಷ್ಟೇ. ಈ ರೀತಿಯಾಗಿ ಮರ್ಮ ವಿದ್ಯೆಗಳನ್ನು ಕಲಿಸಿ ಇವತ್ತು ಬಂಧುಗಳು ನಿಮಗೆ ಆಶ್ಚರ್ಯ ಆಗ್ಬೋದು. ನನ್ನ ತಿಳುವಳಿಕೆಗೆ ಬಂದ ಪ್ರಕಾರ ರಷ್ಯನ್ ಆರ್ಮಿಯವರು ಕಳರಿ ಫೈಟನ್ನು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಚೈನಾದವರು ಇವಾಗಲೇ ಅದನ್ನು ಬೇರೆ ಬೇರೆ ಸ್ಥಳಕ್ಕೆ ಅದನ್ನು ಡೆವಲಪ್ ಮಾಡಿದ್ದಾರೆ. ಕುಂಫು, ಕಳರಿ, ಇದು ಜೂಡೋ, ಗೀಡೋ ಈ ಥರ ಅದನ್ನು ಅಗಸ್ಯರ ವಿದ್ಯೆಗಳನ್ನು ಅಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಬಂಧುಗಳೇ, ಈ ರೀತಿಯಾಗಿ ನಾವು
ಈ ಮರ್ಮ ವಿದ್ಯೆಗಳನ್ನು ನಮ್ಮ ಯುವಜನರಿಗೆ, ಯುವಕರಿಗೆ, ಯುವತಿಯರಿಗೆ ಇವತ್ತು ಕಲಿಸ್ತಕ್ಕಂತಹ ಒಂದು ಅಗತ್ಯತೆಯೂ ಇದೆ, ಬಹಳ ಇದೆ. ಆದರೆ ಈ ವಿದ್ಯೆ ಸಿದ್ಧಿ ಆಗಬೇಕಾದ್ರೆ ನೀವು ಗುರುತ್ವ ಅಗಸ್ಯರದು ಒಪ್ಪಿಕೊಳ್ಳಲೇಬೇಕು. ಮೂಲ ಅವರಿಂದನೇ ಬಂದಿರೋದು. ಕಳ್ಳೇರಿಯಲ್ಲಿ ಈ ಕಳ್ಳೇರಿ ಫೈಟಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮರ್ಮಗಳಿದೆಯಂತೆ. ಪರಶುರಾಮನು ಇದನ್ನು ಕಲಿಸ್ತಾನೆ. ಪರಶುರಾಮನು ಅಗಸ್ಯರ ಶಿಷ್ಯನೇ. ಹಿ ವಾಸ್ ಆಲ್ಸೋ ಎ ಸ್ಟೂಡೆಂಟ್ ಆಫ್ ಅಗಸ್ಯರ್ಸ್ ಯೂನಿವರ್ಸಿಟಿ. ಅಂತಹ ಒಂದು ಪರಶುರಾಮ 150ಕ್ಕಿಂತ ಹೆಚ್ಚು ಮರ್ಮಗಳನ್ನು ಅವರು ಹೇಳಿದ್ದಾರೆ. ಪರಿಪೂರ್ಣವಾಗಿ ನೀವು ಕಳ್ಳೇರಿ ಫೈಟ್ ಕಲಿಬೇಕಾದ್ರೆ ಅಗಸ್ಯವ್ರನ್ನ ಗುರುವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಆ ಟ್ರೆಡಿಷನ್ ಪ್ರಕಾರ ಕಲಿಬೇಕು. ಅದನ್ನ ಇವಾಗ ಮರ್ಮಕಲೆ ಅಂತ ಹೇಳಿದ್ರೆ ಅದನ್ನ ಇವಾಗಲೂ ಕೂಡ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಅದನ್ನ ಕಲಿತಿರೋರು ಬಹಳ ಜನ ಇದ್ದಾರೆ. ಕೇರಳದಲ್ಲಿ ರಮೇಶ್ ಗುರುಜಿ ಅಂತ ಒಬ್ಬರು ತುಂಬಾ ಇವತ್ತು ಸಿಸ್ಟಮ್ಯಾಟಿಕ್ ಆಗಿ ಕಲಿಸ್ತಾ ಇದ್ದಾರೆ. ಇನ್ನು ಪಾಲ್ಘಾಟ್ ಏರಿಯಾದಲ್ಲಿ ಕಲಿಸುವವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ಮೈಸೂರಿನಲ್ಲಿ ಸಮೇತ ಒಂದಷ್ಟು ಜನ ಕಲಿಸ್ತಾರೆ. ಆಮೇಲೆ ಸರ್, ನೀವು ಹೇಳಿದ್ರಿ ದಕ್ಷಿಣ ಭಾರತದಲ್ಲಿ, ನೀವು ಹೇಳ್ದಂಗೆ ದಕ್ಷಿಣ ಭಾರತಕ್ಕೆ ಅಗಸ್ತ್ಯ ಋಷಿಗಳು ಬಹಳ ಒಂದು ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಮತ್ತೆ ನಮ್ಮ ಕಾವೇರಿ ನದಿಗೂ ಯಾವ ರೀತಿಯ ಒಂದು ನಂಟಿದೆ ನೋಡಿ. ನಮ್ಮ ಬದುಕಿಗೆ ಏನೇನು ಬೇಕು ಅದನ್ನೆಲ್ಲವೂ ಅಗಸ್ತ್ಯರು ಕಲ್ಪಿಸಿದ್ದಾರೆ. ಅಂದು ಸ್ವಾಮಿ ವಿವೇಕಾನಂದರು ನಮಗೆ ಹೇಳಿದರು, ಹಸಿದ ಹೊಟ್ಟೆಯವನಿಗೆ ನೀವು ಆಧ್ಯಾತ್ಮಿಕ ಬೋಧನೆ ಕೊಡಲಿಕ್ಕೆ ಹೋದರೆ ಅವನದನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ. ಇದನ್ನು ಭಾಳ ಹಿಂದೆ ಅಗಸ್ತ್ಯರು ಅರಿತಿದ್ರು. ಇಲ್ಲಿರುವಂಥ ಜನರಿಗೆ ಅವರು ಒಳ್ಳೆಯ ರೀತಿಯಿಂದ ಬದುಕುವಾಗೆ ಫಸ್ಟು ಒಂದು ಕಾಯಕಲ್ಪವನ್ನು ಮಾಡಿದರು. ಕೃಷಿಯನ್ನು ಪ್ರಾರಂಭಿಸಿದರು. ಅಗತ್ಯ ಅಂತ ಭೂಮಿಯನ್ನು ಅಗಿಯೋದು ಅದು ಅಗಸ್ತ್ಯರ ಹೆಸರಿಂದಲೇ ಪ್ರಾರಂಭ ಆಗಿದೆ. ಇಲ್ಲಿ ಬೀಜಗಳನ್ನು ತಗೊಂಬಂದು ಅದರಿಂದ ಒಂದಷ್ಟು ಕೃಷಿಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಕೃಷಿ ಮಾಡಬೇಕಾದ್ರೆ ನೀರು ಬೇಕು. ಅಗಸ್ತ್ಯರ್ ವಾಸ್ ಎ ಮಾಸ್ಟರ್ ಇನ್ನು ವಾಟರಿಗೆ ಸಂಬಂಧಪಟ್ಟ ಏನು ಜಲವಿದ್ಯೆ ಇದೆಯಲ್ಲ, ಅವರಿಗೆ ಆಕಾಶ ಗಂಗೆಯ ನೇರ ಒಂದು ಅನುಗ್ರಹ ಇತ್ತು. ಅಂಥ ಅಗಸ್ತ್ಯರು ಕಮಂಡಲದಲ್ಲಿ ಆಕಾಶ ಗಂಗೆಯನ್ನು ತಂದು ದಕ್ಷಿಣದಲ್ಲಿ ಕಾವೇರಿಯಾಗಿ ಅದನ್ನು ಹರಿಯುವಾಗ ಮಾಡಿದ್ರು. ಇದರಲ್ಲಿ ಅಗಸ್ತ್ಯರು ಕಾವೇರಿಯನ್ನು ವಿವಾಹ ಆಗಿದ್ದು ಅದೆಲ್ಲ ಡಿವೈನ್ ಡ್ರಾಮಾದ ಒಂದು ಅಂಶ. ಅದು ಅಲ್ಟಿಮೇಟ್ ಗೋಲ್ ಏನಂತಂದರೆ ಜನರಿಗೆ ನೀರು ತರುವಂಥದ್ದು. ಇನ್ನು ಅಗಸ್ತ್ಯರು ಇನ್ನೊಂದು ವರ ಕೇಳಿದರು ಶಿವಪಾರ್ವತಿಗೆ. ಯಾವಾಗ ಇವರಿಗೆ ಮದುವೆಯಲ್ಲಿ ಫಂಕ್ಷನ್ಗೆ ಇರಲಿಕ್ಕಾಗಲ್ಲ, ದಕ್ಷಿಣಕ್ಕೆ ಬರ್ತಾರೆ, ನೀವು ನಾನು ಪ್ರಾರ್ಥನೆ ಮಾಡಿದಾಗೆಲ್ಲ ನನಗೆ ಗಂಡ ಹೆಂಡತಿ ಮದುವೆ ಡ್ರೆಸ್ಸಲ್ಲಿ ಕಾಣಿಸ್ಕೋಬೇಕು ಅಂತ. ಆ ರೀತಿ ಒಂಥರ ದಕ್ಷಿಣದಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಶಿವ ಪಾರ್ವತಿಯವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅಗಸ್ತ್ಯರು ಒಂದು ಚೆಂಬಿನಲ್ಲಿ ನೀರನ್ನು ತೆಗೆದು ಅವರ ಪಾದ ತೊಳಿತಾರೆ. ಅದೇ ತಾಮ್ರಪರಿಣಿಯಾಗಿ ಹರಿತಾರೆ. ಇವತ್ತು ತಾಮ್ರಪರಿಣಿ ನದಿಯನ್ನು ನಾವು ಕುಟ್ರಾಲಂನಲ್ಲೆಲ್ಲ ನೋಡ್ಬೋದು. ಅದು ಹೋಗಿ ಮತ್ತೆ ಕನ್ಯಾಕುಮಾರಿ ಸಮೀಪ ಹೋಗಿ ಸಮುದ್ರಕ್ಕೆ ಸೇರ್ತಾರೆ. ಇನ್ನು ತಿರುಪತಿ ಅಲ್ಲಿ ಸುವರ್ಣಮುಖಿ ನದಿ ಇದೆ, ಅದನ್ನು ಭೂಮಿಗೆ ಬರುವಂತೆ ಮಾಡಿದವರು ಅಗಸ್ತ್ಯರು. ಶಾಲ್ಮಲಿ ಅಂತ ಹೇಳುವಂಥ ಇನ್ನೊಂದು ನದಿ, ಅದು ಧಾರವಾಡದಲ್ಲಿ ಹುಟ್ಟುತ್ತೆ, ಅದು ಪಶ್ಚಿಮದ ಸಮುದ್ರಕ್ಕೆ ಸೇರುತ್ತೆ, ಅದನ್ನು ತಂದವರು ಅಗಸ್ತ್ಯರು. ಎಲ್ಲಿ ಅಗಸ್ತ್ಯರು ತಪಸ್ಸಿಗೆ ಕೂತ್ಕೊಳ್ತಾರೋ ಅಲ್ಲೆಲ್ಲ ನೀರು ತರಿಸ್ತಾರೆ. ಅಗಸ್ತ್ಯರ ಟ್ಯಾಂಕ್ಸ್ ಎಷ್ಟಿದೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಗೋಕರ್ಣಕ್ಕೆ ಹೋದರೆ ಅಲ್ಲಿ ಒಂದು ಟ್ಯಾಂಕ್ ಇದೆ, ನೀವು ವರದಹಳ್ಳಿಗೆ ಹೋದರೆ ಅಲ್ಲೊಂದು ಕೊಳ ಇದೆ. ಅಗಸ್ತ್ಯರ ಕೊಳಗಳು ದೇಶದಾದ್ಯಂತ ಇದೆ, ಬರೀ ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಅಂತಹ ಒಂದು ನೀರಿನ ಬಗ್ಗೆ ಅವರು ವಿಶೇಷವಾದಂಥ ಆಸ್ಥೆಯನ್ನು ವಹಿಸಿದ್ರು. ಮಾತ್ರ ಅಲ್ಲದೆ ನೀರಿನ ಕಾಂಪೊನೆಂಟ್ಸ್ ಬಗ್ಗೆ ಅವರು ಸ್ಪಷ್ಟವಾಗಿ ಅವರ ಕಾವ್ಯಗಳಲ್ಲಿ ಹೇಳಿದ್ದಾರೆ. ನೀರಿನಲ್ಲಿ 2 ಕಾಂಪೊನೆಂಟ್ಸ್ ಇದೆ. ಒಂದು ಪ್ರಾಣವಾಯು ಆಕ್ಸಿಜನ್, ಇನ್ನೊಂದು ಈ ಬೆಲೂನ್ನಲ್ಲಿ ಟೈಟ್ ಮಾಡಿದರೆ ಆ ಬೆಲೂನ್ ಆಕಾಶಕ್ಕೆ ಹೋಗುತ್ತೆ, ಅದು ಯಾವುದು ಹೈಡ್ರೋಜನ್, ಊರ್ಧ್ವವಾಯು ಅಂತ ಅದನ್ನು ಅಗಸ್ತ್ಯರು ಕರೀತಾರೆ. ಹಾಗೆ ನಾವು ಇವತ್ತು ವಿಜ್ಞಾನಿಗಳು ಅದನ್ನು ಇತ್ತೀಚೆಗೆ ಕಂಡುಹಿಡಿದ್ರು ವಾಟರ್ ಕಾಂಪೊನೆಂಟ್ಸನ್ನು ಅಂತ ಹೇಳ್ತೀವಲ್ಲ, ಇದು ಸರಿಯಲ್ಲ. ಅದು ಅತ್ಯಂತ ಪ್ರಾಚೀನ ಕಾಲದಲ್ಲಿ ಅಗಸ್ತ್ಯರು ಇದ್ರ ಬಗ್ಗೆ ಕಂಡುಹಿಡಿದಿದ್ರು. ಮಾತ್ರ ಅಲ್ಲ, ಆಟಮನ್ನು ವಾಟರ್ ಮಾಡೋದು, ವಾಟರನ್ನು ಆಟಮ್ ಮಾಡೋದು, ಎರಡೂ ಅಗಸ್ತ್ಯರಿಗೆ ವಿದ್ಯೆಗಳು ಸಿದ್ಧಿಯಾಗಿತ್ತು. ಆ ರೀತಿಯಾಗಿ ಜನರಿಗೆ ಜಲವನ್ನು ಒದಗಿಸುವಂತಹ ಮಹಾ ಕಾಯಕಲ್ಪವನ್ನು ಅಗಸ್ತ್ಯರು ಮಾಡಿದರು. ನಾನು ನಿಮಗೆ ಇವಾಗಲೇ ಹೇಳಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲದುರ್ಗಾದೇವಿ ದೇವಸ್ಥಾನದ ಒಂದು ಮಹಾಸಂಕಲ್ಪವನ್ನು ಅಗಸ್ತ್ಯರು ಮಾಡಿದರು. ಅಲ್ಲಿ ಜಲದ ರೂಪದಲ್ಲಿರ್ತಕ್ಕಂಥ ದೇವಿ, ಆ ತಾಯಿಯನ್ನು ಅವರು ಜಲದ ರೂಪದಲ್ಲಿ ಕಂಡವರು. ಅಂತಹ ಮಹಾನ್ ಋಷಿಗಳು ಇವತ್ತು ನಮ್ಮ ಎಲ್ಲ ಜಲದ ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಸಂಕಲ್ಪ ಉಳ್ಳವರು.